ಅಯ್ಯೋ! ನಾಳೆ ಎಲೆಕ್ಷನ್ ಬೇರೆ ಐತೆ. ಏನ್ ಮಾಡೋದು? ಏನ್ ಮಾಡೋದಪ್ಪಾ? ಹಾಯ್ ಸಮ. ಹಾಯ್ ಶಿವು. ಏನೋ ತುಂಬಾ ಗಾಢವಾಗಿ ಯೋಚನೆ ಮಾಡ್ತಿದ್ದೆ, ಏನ್ ಸಮಾಚಾರ? ನಾಳೆ ಎಲೆಕ್ಷನ್ ಬೇರೆ ಐತೆ. ಹೌದು. ಐಡಿ ಕಾರ್ಡ್ ಕಳ್ದೋಗೈತೆ, ವೋಟರ್ ಐಡಿ ಕಾರ್ಡ್. ಏನ್ ಮಾಡೋದು, ಹೆಂಗ್ ವೋಟ್ ಹಾಕೋದು ಅಂತ ತುಂಬಾ ಯೋಚನೆ ಮಾಡ್ತಾ ಇದೀನಿ ಶಿವು. ಅಷ್ಟೇನಾ? ನಿನ್ನ ಹತ್ರ ಆಧಾರ್ ಕಾರ್ಡ್ ಇದೆಯಾ? ಐತೆ. ಪಾನ್ ಕಾರ್ಡ್ ಇದೆಯಾ? ಅದು ಐತೆ. ಡಿ ಎಲ್ ಮಾಡ್ತಾ ಇರ್ತೀಯಾ? ಹೌದು. ಇಷ್ಟೆಲ್ಲ ಇದ್ರೆ ಓಟ್ ಹಾಕ್ಬೋದಲ್ಲ? ಇಷ್ಟಿಟ್ಕೊಂಡು ಓಟ್ ಹೆಂಗ ಹಾಕ್ತೀಯ ನೀನು? ನಮ್ಮ ಭಾರತ ಸರ್ಕಾರ ನಮ್ಗೆ ಕೊಟ್ಟಿರುವಂತಹ ಫೋಟೋ ಇರುವಂತಹ ಯಾವುದೇ ಡಾಕ್ಯುಮೆಂಟ್ ನ ತೋರಿಸಿ ನಾವು ವೋಟ್ ಅನ್ನು ಹಾಕ್ಬೋದು. ಹೌದಾ? ಹೌದು. ಈ ಫೆಸಿಲಿಟೀಸ್ ಇದೆಯಾ? ಹೌದು. ಹಾಗಾದ್ರೆ ಈಗ ಫಸ್ಟ್ ಟೈಮ್ ವೋಟರ್ಸ್ ಅವರು ಐಡಿ ಕಾರ್ಡ್ ಅಪ್ಲೈ ಮಾಡಿರ್ತಾರೆ, ಅವ್ರದ್ದು ಬಂದಿರಲ್ಲ, ಅವರು ಇದೇ ತರ ಮಾಡ್ಬೋದಾ? ಹೌದು. ಈಗ ಫಸ್ಟ್ ಟೈಮ್ ಅವ್ರು ಅಪ್ಲೈ ಮಾಡಿರ್ತಾರೆ, ಏನೋ ಕಾರಣಾಂತರಗಳಿಂದ ಅವರು ವೋಟರ್ ಐಡಿ ಕಾರ್ಡ್ ಬಂದಿರೋದಿಲ್ಲ, ಬಟ್ ವೋಟರ್ ಲಿಸ್ಟ್ ಅಲ್ಲಿ ಅವ್ರ ಹೆಸರು ಇರುತ್ತೆ. ಆಗ ಅವರು ಆಧಾರ್ ಕಾರ್ಡ್ ಆಗ್ಲಿ ಅಥವಾ ಪಾನ್ ಕಾರ್ಡ್ ಆಗ್ಲಿ ಅಥವಾ ಡಿ ಎಲ್ ಆಗ್ಲಿ ಅಥವಾ ಬ್ಯಾಂಕ್ ಪಾಸ್ಬುಕ್ ವಿತ್ ಫೋಟೋ ಇರುವಂತಹ ಬ್ಯಾಂಕ್ ಪಾಸ್ಬುಕ್ ಒರಿಜಿನಲ್ ನ ತೋರಿಸಿ ಅಥವಾ ಅವ್ರ ಹತ್ರ ನರೇಗಾ ಕಾರ್ಡು ಅಥವಾ ಜಾಬ್ ಕಾರ್ಡ್ ಏನಾದ್ರು ಇದ್ರೆ ಅವುಗಳನ್ನ ತೋರಿಸಿ ಸಹ ವೋಟ್ ಹಾಕ್ಬೋದು. ಹೌದಾ? ಹೌದು. ಇಷ್ಟೆಲ್ಲ ಅನುಕೂಲ ಇದೆಯಾ? ಹೌದು, ಇದೆ. ಇಷ್ಟೆಲ್ಲ ಇನ್ಫಾರ್ಮೇಶನ್ ಗೊತ್ತೇ ಇಲ್ಲ. ಥ್ಯಾಂಕ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಸ್ನೇಹಿತರೆ, ಪ್ರಜಾಪ್ರಭುತ್ವದ ಉಳಿವಿಗಾಗಿ ಮತದಾನ ಅನ್ನೋದು ತುಂಬಾ ಮುಖ್ಯವಾದದ್ದು. ನಾವೆಲ್ಲರೂ ಸೇರಿ ಕಡ್ಡಾಯವಾಗಿ ಮತದಾನವನ್ನ ಮಾಡೋಣ. ಯಾವುದೇ ಕಾರಣಗಳನ್ನ ಮುನ್ನುಡ್ಡಿ ಮತದಾನವನ್ನ ಮಾಡದೇ ಇರೋದು ಸಮಾಜಕ್ಕೆ ಅಥವಾ ಒಂದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಹೇಳಿ ಇಷ್ಟಪಡ್ತೀನಿ. ಹಾಗಾಗಿ ಎಲ್ಲರೂ ಕಡ್ಡಾಯವಾಗಿ ನಾವೆಲ್ಲರೂ ಮತದಾನವನ್ನ ಮಾಡೋಣ. ವೀಕ್ಷಕರೇ, ನಾಳೆ ಚುನಾವಣೆ ಇದೆ. ಹಾಗಾಗಿ ಮತದಾರರು ಎಲ್ಲರೂ ಸಹ ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸೋಣ. ಒಳ್ಳೆಯ ವ್ಯಕ್ತಿಯನ್ನ ಆಯ್ಕೆ ಮಾಡೋಣ. ಎಲ್ಲರೂ ಮತದಾನ ನಾಳೆ ತಪ್ಪದೆ ಎಲ್ಲರೂ ಮತದಾನವನ್ನ ಮಾಡಿ.